ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣದ ಎಲ್ಲ ಶಿವಶರಣರನ್ನು ಸ್ಮರಿಸಿಕೊಂಡು ಎಲ್ಲ ಬಸವಾದಿ ಪ್ರಮತರ ಅಂತರಾತ್ಮಕ್ಕೆ ಶರಣೆಂದು ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಕಲ್ಯಾಣದ ಎಲ್ಲ ಶಿವಶರಣರ ಆರಾಧ್ಯ ದೈವ ಏಕದೇವನಾಗಿರುವ ಆ ನಿರಾಕಾರ ಪರಂಜ್ಯೋತಿ ಶಿವತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಈ ದಿನದ ವಚನ ಮಂಥನವನ್ನು ಆರಂಭ ಮಾಡೋಣ. ಈ ದಿನ ವಚನ ಮಂಥನಕ್ಕೆ ಆಯ್ಕೆಯಾದ ವಚನ ಆಯ್ದಕ್ಕಿ ಲಕ್ಕಮ್ಮ ಶರಣೆಯ ವಚನ. ಆಯ್ದ ಅಕ್ಕಿಯ ಲಕ್ಕಮ್ಮ ಶರಣೆ ಕೊಟ್ಟಿರುವ ಒಂದು ವಚನ ಸಾಕು ಇಡೀ ಜೀವನದಲ್ಲಿ ಮತ್ಯಾವುದನ್ನೂ ನಾವು ಅಳವಡಿಸಿಕೊಳ್ಳುವ ಅವಶ್ಯಕತೆ ಬೀಳುವುದಿಲ್ಲ. ಇದು ಒಂದು ವಚನದ ಧಾರಣೆ ನಮ್ಮ ಜೀವನದಲ್ಲಿ ಆದರೆ ಸಾಕ್ಷಾತ್ ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುತ್ತೇವೆ. ನಾವು ಐಕ್ಯ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಇದು ಒಂದು ವಚನ ಸಾಕು ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಕೇವಲ 4 ಸಾಲುಗಳ 4 ಶಬ್ದಗಳಲ್ಲಿ ತಿಳಿಸಿದ ಪುಣ್ಯಾತ್ಮೆ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ. ವಚನ ಹೇಗಿದೆ: ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಎಷ್ಟು ಚಂದ ಪದಗಳು ಅವರು ಬಳಸಿರೋದು, ಎಷ್ಟು ಕೇಳುವ ರೀತಿ ನೋಡಿ. ಅದರಲ್ಲಿ ಅಹಂಕಾರ ಇಲ್ಲ, ಅಭಿಮಾನ ಇಲ್ಲ, ತಿಳುವಳಿಕೆ ನನಗೆ ತಿಳಿದಿದೆ ಅಂತ ಇಲ್ಲ. ಕೇಳುವ ರೀತಿ ಹೆಂಗೆ ನೋಡು, ಎಚ್ಚರಿಸುವ ರೀತಿ ಹೆಂಗೆ, ಅದರಲ್ಲಿ ಅದು ಗೌರವ ಹೆಂಗೆ ಕೊಡ್ತಿದ್ದಾರೆ ನೋಡಿ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಆಹಾ ಹಾ ಹಾ ಹಾ. ಮಾರಯ್ಯ ತಂದಂಥ ಅಕ್ಕಿಯನ್ನು ನೋಡಿ, ಹೆಚ್ಚಿಗೆ ಸಿಕ್ಕಿದೆ ಅಂದಷ್ಟು ಹೆಚ್ಚಿಗೆ ಸಂಗ್ರಹ ಮಾಡಿಕೊಂಡ ಬಂದ ಕಾರಣಕ್ಕಾಗಿ ತನ್ನ ಪತಿಗೆ, ಶಾರೀರಿಕವಾಗಿ ಪತಿ, ಅವರಿಗೆ ಮೇಲ್ಧ್ವನಿಯಲ್ಲೂ ಮಾತಾಡಲಿಲ್ಲ. ಏನ್ರಿ ನಿಮಗೆ ಅರ್ಥ ಆಗಲ್ವಾ ಅಂತನೂ ಹೇಳ್ದಂಗಿಲ್ಲ, ಅವರಿಗೆ ಗೊತ್ತಿಲ್ಲ ಅನ್ನುವಂಗನೂ ಹೇಳ್ದಂಗಿಲ್ಲ. ಅದು ಸುಮ್ಮನೆ ತನಗ ಗೊತ್ತಿಲ್ಲದಂಗೆ ಒಂದು ಪ್ರಶ್ನೆ ಮಾಡ್ದಂಗೆ ಮಾಡಿ ಅದರಲ್ಲಿ ಎಷ್ಟು ದೊಡ್ಡ ಉತ್ತರವನ್ನು ಕೊಟ್ಟಿದ್ದಾಳೆ ನೋಡಿ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ್ಯ. ಇದನ್ನು ಬಿಟ್ಟು ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ ನನಗೆ. ಯಾಕೆ ಅಂದರೆ ಎಷ್ಟು ಚಂದ ಬಳಸಿದರೆ. ಈ ಶಬ್ದ ಎಲ್ಲಿಂದ ಬರಲಿಕ್ಕೆ ಸಾಧ್ಯ, ಯಾವ ಡಿಕ್ಸ್ನರಿಯಲ್ಲಿ ಹುಡುಕಿದರೂ ಸಾಧ್ಯ. ಮತ್ತು ಈ ಒಂದು ಬಳಸುವಿಕೆ ನೋಡಿ, ಪದ ಬಳಕೆ ಡೈರೆಕ್ಟಾಗಿಲ್ಲ, ಚುಚ್ಚಿದಂಗಿಲ್ಲ, ಬೈದಂಗಿಲ್ಲ, ಹೇಳ್ದಂಗೂ ಇಲ್ಲ, ಕೇಳ್ದಂಗಿದ್ದು ಹೇಳ್ದಂಗಿದೆ. ಹೆಂಗಿದೆ ನೋಡಿ ಮಜಾ ಇದು. ಅಂದ್ರೆ ತಮ್ಮ ವಿನಯವಂತಿಕೆ ಬಿಡಲಿಲ್ಲ, ತಮ್ಮ ಶರಣತ್ವ ಬಿಟ್ಟಿಲ್ಲ, ತಮ್ಮ ನಿರಹಂಕಾರಿಯತೆ ಬಿಡಲಿಲ್ಲ, ವಿಧೇಯತೆ ಬಿಡಲಿಲ್ಲ, ಅಗೌರವ ತೋರಿಸಲಿಲ್ಲ. ಎಷ್ಟು ಚಂದ ಪದ ಬಳಕೆ ಮಾಡಿ ಅವರಿಗೊಂದು ಪ್ರಶ್ನೆ ಮಾಡದಂತೆ ಮಾಡಿ ಜಗತ್ತಿಗೆ ಉತ್ತರ ಕೊಟ್ಟಂಥ ಪರಿ ಇದೆಯಲ್ಲ, ಇದನ್ನು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಲಕ್ಕಮ್ಮ ಶರಣೆ ಬಿಟ್ಟರೆ ಅಂತ ಅನ್ನಿಸಿಬಿಡುತ್ತೆ. ಅಷ್ಟು ಚಂದ ಇದೆ ಈ ವಚನ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಯಾಕಪ್ಪ
ಯಾಕೆ ಶಿವಭಕ್ತರಿಗುಂಟು ಅಂತ ಕೇಳ್ತಾರೆ. ಯಾಕೆ ಶಿವಭಕ್ತ ಅಂದ್ರೆ ಯಾರು? ಶರಣ ಅಂದ್ರೆ ಹೆಂಗಿರುತ್ತಾನೆ ಆತ? ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಹಿಂದೆ ಬರುವುದು ನಮಗೆ ಈಗಲೇ ಬರಲಿ. ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಹಿಂದೆ ಬರುವುದು ನಮಗೆ ಈಗಲೇ ಬರಲಿ. ಅದಕಾರಂಜುವರು ಅದಕಾರಳುಕುವರು, ಮರಣವೇ ಮಹಾನವಮಿ ಶಿವಶರಣರಿಗೆ. ಅಂದ್ರೆ ನಿರ್ಭಯ ಸ್ವರೂಪ ಶರಣ ಅಂದ ಮೇಲೆ ಎಲ್ಲಿ ಭಯ ಇದೆಯೋ ಅಲ್ಲಿ ಸಂಗ್ರಹಿಸುವ ಬುದ್ಧಿ ಬರುತ್ತೆ. ಅದು ಹಣ ಆದರೂ ಸರಿ, ಅದು ಜನ ಆದರೂ ಸರಿ, ಅದು ಅಧಿಕಾರ ಆದರೂ ಸರಿ, ಅದು ಸಂಪತ್ತಾದರೂ ಸರಿನೇ. ಕೂಡಿಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಒಂದಷ್ಟು ಭಯ ಇದೆ. ಬದುಕಲ್ವ ಬದುಕ್ತಾನೆ, ಆದ್ರೆ ಕೂಡಿಡೋದಿಲ್ಲ ಶರಣ. ಭಯ ಕೂಡಿಡಿಸ್ಲಿಕ್ಕೆ ಹಚ್ಚಿದೆ ಜನಗಳಿಗೆ. ನಾಳೆಗೆ ಹೆಂಗಾಗುತ್ತೋ, ನಾಡಿದ್ದೇನಾಗುತ್ತೋ, ಅಚ್ಚನಾಡಿದ್ದು ಬೇಕಾಗುತ್ತೋ ಅನ್ನೋ ಭಯ. ಅದಕ್ಕೆ ಶರಣರ ಸ್ಥಿತಿ ಅಂದ್ರೆ ಹೆಂಗಿರುತ್ತೆ? ಶಿವಭಕ್ತ ಅಂದ್ರೆ ಆ ಒಬ್ಬ ಪರಮಾತ್ಮನಿಗೆ ಶರಣಾದವನು, ಶಿವನಿಗೆ ಶರಣಾದವನು, ಶಿವನಿಗೆ ಅರ್ಪಿಸಿಕೊಂಡವನು, ತನಗಾಗಿ ಇಲ್ಲಿ ಯಾವುದನ್ನು ಕೂಡ ಇಚ್ಛೆ ಇಟ್ಟುಕೊಳ್ಳದೆ ಇರುವವನು, ಇಚ್ಛಾ ಮುಕ್ತನಾಗಿರುವವನು. ನಾಳೆ ನಾಡಿದ್ದು ಏನಾಗುತ್ತೆ ಅನ್ನುವ ಭಯ ಇಲ್ಲದೆ ಇರುವವನು. ಮತ್ತೆ ಆಸೆ ಯಾಕೆ ನಾಳೆಗೆ ಬೇಕು ಅಂತ? ಅಂದ್ರೆ ನಾಳೆಗೆ ಕೊಡದೇ ಇರುವನೇನೋ ಬಡವನೇನು? ಶಿವನಲ್ಲಿ ನಾಳೆ ಖಾಲಿಯಾಗಿ ಬಿಡುತ್ತೇನೋ, ನಮ್ಮ ಹೊಟ್ಟೆ ತುಂಬಿಸಲ್ವೇನೋ ಅಂತ. ಅಂದ್ರೆ ಶಿವನ ಮೇಲೆ ಸಂಶಯವ ಅಥವಾ ನಿನ್ನ ಒಡಲ ಮೇಲೆ ಅಭಿಮಾನವ? ಯಾವುದ್ರ ಮೇಲೆ ಇದು ಸಂಶಯ ನಿನಗೆ ಅಂತ ಎಷ್ಟು ಪ್ರಶ್ನೆಗಳು ಬರುತ್ತಿದ್ವು ಒಂದರಲ್ಲಿ. ಒಂದು, ನಾಳೆ ನಮಗೆ ಶಿವ ಊಟ ಕೊಡ್ಲಿಕ್ಕಿಲ್ಲ, ಅನ್ನ ಕೊಡ್ಲಿಕ್ಕಿಲ್ಲ ಅನ್ನೋಂಥ ಸಂಶಯ ಬಂದಿರಬೇಕು ನನಗೆ, ಅದಕ್ಕೆ ನಾಳೆ ಎತ್ಕೊಂಡು ಬಂದಿದೆಯಾ? ಇಲ್ಲ, ನಾಳೆ ನಿನಗೇನಾದರೂ ಆದಿ ಬಿಟ್ಟಿತ್ತು ಅನ್ನುವಂಥ ಭಯ ಇರಬೇಕು ನಿನಗೆ, ಅದಕ್ಕೆ ಎತ್ಕೊಂಡು ಬಂದಿರುತ್ತೆ. ಎರಡೇ ಕಾರಣ ಇಲ್ಲಿ. ಶಿವನ ಮೇಲೆ ಸಂಶಯವೋ ಇಲ್ಲ ನಿನ್ನ ಮೇಲೆ ಭಯವೋ? ಶಿವ ಭಕ್ತನಿಗೆ ಭಯ ಇಲ್ಲ, ನಿರ್ಭಯ ಸ್ವರೂಪ ನಾನು. ಯಾಕೆ ಅಂದ್ರೆ ಸಮರ್ಪಿಸಿಕೊಂಡಿದ್ದೀನಿ ಶಿವನಿಗೆ. ನಾನು ನನಗಾಗಿ ಬದುಕುವವನಲ್ಲ, ನಾನು ಶಿವನಿಗಾಗಿ ಬದುಕುವವನು. ಅದಕ್ಕೆ ಅಣ್ಣ ಬಸವಣ್ಣನವರು ಹೇಳ್ತಾರೆ, ಒಂದಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರ ಮೇಲಾಣೆ ಅನ್ನುವಷ್ಟರ ಮಟ್ಟಿಗೆ ತಗೊಂಡೋಗಿಡ್ತಾರೆ ಅವರು. ಅಂದ್ರೆ ಇಂದಿಂಗೆ ನಾಳಿಂಗೆ ಬೇಕು ಅಂದ್ರೆ ಯಾಕೆ ಆ ಮಾತು ಅವರಲ್ಲಿ ಬರ್ತಾ ಇದೆ ಅಂತಂದ್ರೆ ಸಂಪೂರ್ಣ ಶರಣಾಗತಿ. ಸಂಪೂರ್ಣ ಶರಣಾಗತಿ ಅಂದ್ರೆ ಶಿವನ ಮೇಲೆ ಅಷ್ಟು ನಂಬಿಕೆ, ಆತ್ಮವಿಶ್ವಾಸ. ಅದು ಬೇಕು ಅಂದ್ರೆ ನನಗೆ ವಿಶ್ವಾಸಕ್ಕೆ ಧಕ್ಕೆಯಲ್ಲಿ, ಸ್ನೇಹಕ್ಕೆ ಧಕ್ಕೆಯಲ್ಲಿ, ಪ್ರೀತಿಗೆ ಧಕ್ಕೆಯಲ್ಲಿ, ನಂಬಿಕೆಗೆ ಧಕ್ಕೆಯಲ್ಲಿ. ಅದಕ್ಕೆ ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರ ಮೇಲಾಣೆ. ಅಂದ್ರೆ ನಾನು ಒಂದು ವೇಳೆ ಭಯಪಟ್ಟು ಕಳವಳಗೊಂಡು, ಕಾಯಕ್ಕೆಂದು ಕಳವಳಗೊಂಡು ಬೇಕೆಂದೆನಾದಡೆ, ಇದು ದೇಹಾಭಿಮಾನ ಇದ್ರೆ ನನ್ನ ಹತ್ರ ಇಲ್ಲಪ್ಪ, ನಾನು ಸಾಯಿಸ್ಕೊಂಡು ಬಿಟ್ಟಿದ್ದೀನಿ, ಪೂರ ಸತ್ತು ಬಿಟ್ಟಿದ್ದೀನಿ, ಸತ್ತವನಿಗೇನು ಬೇಕಾಗೋದಿಲ್ಲ. ಇಚ್ಛಾ ಮಾತ್ರ ಅವಿದ್ಯಾ ನಷ್ಟ ಮೋಹ ಸ್ಮೃತಿರ್ಲಬ್ಧ. ಈ ದೇಹದ ಭಯ ಆಗಲಿ, ದೇಹದ ಹಸಿವಿನ ಭಯ ಆಗಲಿ, ಅನ್ನದ ಭಯ ಆಗಲಿ, ವಸ್ತ್ರದ ಭಯ ಆಗಲಿ, ಒಡವೆಯ ಭಯ ಆಗಲಿ, ಸಂಪತ್ತಿನ ಸಂಪಾದನೆಯ ಸಂಬಂಧದ ಹೆಸರು ಕೀರ್ತಿಯ ಯಾವುದೊಂದು ಚೂರು ಭಯ ಇಲ್ಲ ನನಗೆ. ನಿರ್ಭಯನಾಗಿದ್ದೇನೆ. ಯಾಕಂದ್ರೆ ನಿನ್ನಲ್ಲಿ ಸಮಾವೇಶ ಮಾಡಿದ್ದೇನೆ, ಸಮರ್ಪಣೆ ಮಾಡಿಬಿಟ್ಟಿದ್ದೇನೆ ನಾನು. ಹಾಗಾಗಿ ಇಲ್ಲಿ ನೀನಿಟ್ಟಂತೆ ನಾನಿರುವೆ, ನಾ ಇಚ್ಛಿಸಿದಂತೆ ನಾ ಬದುಕಲ್ಲ. ಹಾಗಾಗಿ ನಿನ್ನ ಮೇಲೆ ಸಂಶಯ ಪಟ್ಟಂತೆ ಇಲ್ಲ, ನನಗಿನ್ನೂ ಅಭಿಮಾನ ಉಳಿದು ನಿನಗೆ ನಾನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿಲ್ಲದಂತೆ. ಎರಡೇ ಕಾರಣ ಇಲ್ಲಿ. ಒಂದು, ಇದರ ಮೇಲೆ ಭಯ ಇತ್ತು ಅಂದರೆ ನಿನಗೆ ಸಂಪೂರ್ಣ ಶರಣಾಗಿಲ್ಲ. ಶರಣಾದ ಮೇಲೆ ಮಾಡಿದ್ದೀನಿ ಅಂದರೆ ನಿನ್ನ ಮೇಲೆ ವಿಶ್ವಾಸವಿಲ್ಲ. ಎರಡು ಕಾರಣ. ಹಾಗಾಗಿ ಇದಕ್ಕೆ
ಲಕ್ಕಮ್ಮ ಶರಣೆ ಕೇಳ್ತಾಳೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಎಷ್ಟು ಚಂದ ಶಬ್ದ ಇವು, ಎಲ್ಲಿ ಸಿಕ್ಕಿರಬೇಕು ಲಕ್ಕಮ್ಮನಿಗೆ ಅಂತೀನಿ. ಬರೆದಿರುವ ಸ್ವಲ್ಪೇ ವಚನ ಅಂದ್ರೂ ಹೆಂಗ್ ಜೋಡಿಸಿದಾಳೆ ಈ ವಚನ ಅಂದರೆ ಹಬ್ಬ. ಕೆಲವರು 100 ವಚನ ಓದೋದು, 1000 ವಚನ ಓದೋದು, ಆದರೆ ಇಂಥ ಕೆಲವು 1 ವಚನ ಓದೋದು ಅದು ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ ನಿಜಕ್ಕೂ ಎಂಥ ಶಿವಶರಣರವರೆಲ್ಲ. ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಯಾಕೆ ಹೋಲಿಸ್ತಾರವ್ರು ಯಮಧೂತನಿಗೆ? ಯಮ ಅನ್ಲಿಲ್ಲ ಅವರು, ಯಮದೂತ. ಯಾರು ಯಮನ ದೂತರು? ಯಾರು ದೇಹಾಭಿಮಾನದಲ್ಲಿದ್ದಾರೋ, ಯಾರು ಸ್ವಾರ್ಥಿಗಳಿದ್ದಾರೋ, ಯಾರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾದ್ರೂ ಸರಿ ತಾವು ಬದುಕಬೇಕಂತಿದ್ದಾರೋ, ಇನ್ನೊಬ್ಬರನ್ನ ತುಳಿದು ತಾವು ಬೆಳಿಬೇಕಂತಾರೋ, ಹೊಟ್ಟೆ ಕಿಚ್ಚಿನ ದಳ್ಳುರಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೋ, ವಿಕಾರಗಳಿಗೆ ಒಳಗಾಗಿದ್ದಾರೋ, ಅವರೆಲ್ಲ ಯಮ ಕಳಿಸಿರುವ ದೂತರಿಲ್ಲಿ ಕಾಟ ಕೊಡ್ಲಿಕ್ಕೆ. ಅವ್ರಿಗಿರ್ಲಿ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ ಅಂದ್ರೆ ಆ ದೇಹ ಬಾನದಲ್ಲಿ ಇದ್ದು ಜೀವನ ಮಾಡ್ತಕ್ಕಂಥ ಅಜ್ಞಾನ ಸಮಾಜದಲ್ಲಿ ಇರ್ತಕ್ಕಂಥ ಜನಗಳೇನಿದ್ದಾರೆ ಅವ್ರು ಮಾಡ್ಲಿ, ಅದು ಸಹಜ ಗುಣ ಅವರಿಗೆ, ಅದು ಅವ್ರ ಪ್ರವೃತ್ತಿ. ಅದು ಯಮದೂತರವ್ರಿಲ್ಲಿ, ಅವ್ರ ಪಾತ್ರನೇ ಅದು ಇದೆ. ದೇಹಾಭಿಮಾನದಲ್ಲಿದ್ದು ಬದುಕುವವರು ಅವರು ದ್ವೇಷ ಮಾಡಲಿ, ಕ್ರೋಧ ಮಾಡಲಿ, ಆದರೆ ಶರಣರಾಗಿ ನಮಗೆ ರೋಷ ಸಲ್ಲದು. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಅಜಾತ, ಜಾತಿ ಇಲ್ಲದಾತ ಅಜಾತ, ಶತ್ರುತ್ವ ಇಲ್ಲದಾತ ಅಜಾತ, ಶತ್ರುಗಳೇ ಇಲ್ಲದವರು ಅಜಾತರು. ದೇಹ ಭಾವವನ್ನು ಕಳೆದುಕೊಂಡು ಜೀವಭಾವ ಆತ್ಮಭಾವವನ್ನು ಬೆಳೆಸಿಕೊಂಡಿರುವ ನಮಗೆ ಸರ್ವರನ್ನು ಪ್ರೀತಿಸುವುದು ಗೊತ್ತೇ ಹೊರತಾಗಿ ದ್ವೇಷಿಸುವುದಲ್ಲ, ಕ್ರೋಧಿಸುವುದಲ್ಲ. ನಾವು ಅಜಾತರು, ನಾವು ಶಾಂತಿ ದೂತರು, ಅವರು ಯಮದೂತರು. ನಾವು ಪ್ರೀತಿಯನ್ನ ಹಂಚಲು ಬಂದವರು, ದ್ವೇಷವನ್ನಲ್ಲ. ನಾವು ಮಧುರತೆಯನ್ನ ಹೇಳಲು ಬಂದವರು, ಕ್ರೋಧವನ್ನಲ್ಲ. ನಾವು ಅಜಾತರಾಗಿ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಆಶನೂ ಇಲ್ಲ, ರೋಷನೂ ಇಲ್ಲ. ಆಶ ರೋಷವನ್ನು ಕಳೆದುಕೊಂಡಿರುವ ಶಿವಶರಣರು ನಾವು. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈಶ್ವರನೊಪ್ಪ, ಈ ಸಖ್ಯ ಆಸೆ ನಿಮಗೇಕೆ? ಈಶ್ವರನೊಪ್ಪ ಕೇಳ್ತಾಳೆ. ಮತ್ತೆ ಅಂದರೆ ಡೈರೆಕ್ಟ್ ಆಗಿನೇ ಕೇಳ್ಬೋದಾಗಿತ್ತಲ್ಲ, ಇಲ್ಲ. ಅದನ್ನೇ ಅಲ್ಲಿ ವಿಧೇಯತೆ ಅನ್ನೋದು, ಗೌರವ ಅನ್ನೋದು, ನಿರಹಂಕಾರಿಯತೆ ಅನ್ನೋದು ಎಲ್ಲೂ ಮರೆಯಲಿಲ್ಲ. ಈ ಸಖ್ಯ ಆಸೆ ನಿಮಗೇಕೆ? ಈಶ್ವರನೊಪ್ಪ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಅಲ್ಲಿ ಹೇಳ್ತಾರಲ್ಲ ಲಾಸ್ಟಿಗೆ,
ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಒಂದು ವೇಳೆ ನಾವು ಹಿಂಗೇನಾದ್ರೂ ಮಾಡಿದರೆ ಮಾರಯ್ಯ, ಪತಿದೇವನಿಗೆ ಹೇಳುವಂಥದ್ದು, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ನಾವು ದೂರ ಆಗಿಬಿಡ್ತೀವ್ರಿ ಆ ಅಮರೇಶ್ವರ ಲಿಂಗಕ್ಕೆ, ಆ ಕೂಡಲ ಸಂಗನಿಗೆ, ಆ ಗುಹೇಶ್ವರನಿಗೆ, ಆ ಚನ್ನಮಲ್ಲಿಕಾರ್ಜುನಿಗೆ, ಆ ಶಿವನಿಗೆ ದೂರ ಆಗಿಬಿಡ್ತೀವ್ರಿ ನಾವು. ಈ ಸಖ್ಯಾಸೆ ನಿಮಗ್ಯಾಕೆ ಬಂತ್ರಿ? ಅಂದ್ರೆ ಸಣ್ಣದು ಒಂದೊತ್ತಿನ ಊಟಕ್ಕೆ ಅಕ್ಕಿಯನ್ನು ಆರಿಸ್ಕೊಂಡು ಬಂದಿದ್ದಕ್ಕೆ ಈ ಬುದ್ಧಿ ನಿಮಗೆ ಯಾಕ್ರಿ ಬಂತು, ಮತ್ತೆ ಕೇಡುಗಾಲಕ್ಕೇನೋ ಬಂತು ಅಂದಂಗೆ ಅನ್ನೋ ಥರದಲ್ಲಿ ಒಂಥರ ಕೇಳಿದ ಪ್ರಶ್ನೆ. ಅಂದರೆ ಆ ಸಂಬಂಧ ಹಂಗಿರುತ್ತಲ್ಲ, ಪತಿ ಪತ್ನಿಯರ ಸಂಬಂಧ, ಆ ಸಂಬಂಧದ ಒಂದು ರುಚಿಯ ಸ್ವಾದದಲ್ಲಿ ಕೇಳಿರುವಂಥದ್ದು ಇದು. ಈ ಬುದ್ಧಿ ನಿಮಗೆ ಯಾಕ್ರಿ ಬಂತು? ಕೇಡುಗಾಲಕ್ಕೇನೋ ನಾಯಿ ಜೇನಿಟ್ಟಂಗೆ. ಇದು ಒಳ್ಳೆ ಸೂಚನೆ ಅಲ್ಲ. ಹಿಂಗಾದ್ರೆ ನಾವು ಅಮರಯ್ಯನಿಗೆ ದೂರ ಆಗ್ಬಿಡ್ತೀವಿ ಮಾರಯ್ಯ. ಬರೀ ಮಾರಯ್ಯನ ಎಚ್ಚರಿಸಲಿಲ್ಲ ತಾಯಿ ಐದಕ್ಕಿ ಲಕ್ಕಮ್ಮ, ಇಡೀ ಜಗತ್ತಿನ ಕಣ್ಣು ತೆರೆಸಿಬಿಟ್ಲು ಒಂದಿಡಿ ಅಕ್ಕಿ ಇಟ್ಟುಕೊಂಡಿದ್ದಕ್ಕೆ. ಇವತ್ತು ನಾವು ಹೇಳುತ್ತೇವೆ, ನಮಗೆ ಬಸವಣ್ಣ ಹೇಳಿದಾನೆ, ನಾವು ಕಾಯಕ 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 ಜೀವಿಗಳು, ನಾವು ಕಾಯಕ ಮಾಡ್ತೀವಿ. ಬಹಳ ಚಂದ ಹೇಳ್ಕೊಂತಾರೆ. ನಾನು ಇದನ್ನ ಕಾಯಕನ್ನೋ ಶಬ್ದದ ಅರ್ಥಕ್ಕೆ ಇಷ್ಟು ಅಪವಾದ ತಂದು ಬಿಟ್ಟಿದ್ದಾರೆ ಅಂತಂದ್ರೆ ಬೇಕಾದಷ್ಟು. ಬಸವಣ್ಣ ಗೊತ್ತಿಲ್ಲ ಅವ್ರಿಗೆ, ಅಕ್ಕಮಾದೇವಿ ಗೊತ್ತಿಲ್ಲ ಅವ್ರಿಗೆ, ಸರಿಯಾಗಿ ಅದ್ರ ವಚನದ ಸಾರ ಗೊತ್ತಿಲ್ಲ. ಬೆಂಗಳೂರಲ್ಲಿ ಕೇಳಿದೀನಿ ಎಷ್ಟೋ ಜನಗಳು, ನಾವು ಕಾಯಕರಿ, ನಮ್ದು ಏನಿದೆ, ಏನು ಮಾಡ್ತಾರೆ, ನಮ್ಮ ಕಾಯಕ ಐತಲ್ರಿ ಅಂತಾರೆ. ಏನು ಮಾಡ್ತಾರ? ಬೆಳಗ್ಗೆ ಎದ್ದೋದ್ರೆ ಅದೇ ಗುಟ್ಕ ಮಾರ್ತಾರ, ಅದೇ ಬ್ರ್ಯಾಂಡಿ ಶಾಪ್ ಇಟ್ಕೊಂಡಾರ. ಕಾಯಕ ಐತಲ್ರಿ ನಮ್ದಂತಾರ. ಕಾಯಕನ್ನ ಎಲ್ಲಿಗೆ ತಂದು ನಿಲ್ಲಿಸ್ಯಾರ ಅಂದ್ರೆ ತಮ್ಮ ಹೊಟ್ಟೆ ಹೊಡೆಯೋದಕ್ಕೆ, ಬಳಸೋದಕ್ಕೆ, ಉಪಜೀವನ ಮಾಡೋದಕ್ಕೆ, ತಮ್ಮ ಸ್ವಾರ್ಥಕ್ಕೆ, ತಮ್ಮ ಭಿನ್ನಾಣಕ್ಕೆ, ತಾವು ತಿಂದು ತೇಗೋದಕ್ಕೆ, ತಮಗೆ ಬೇಕಾದಂಗೆ ಮೆರೆಯೋದಕ್ಕೆ ಮಾಡುವ ಸಂಪಾದನೆಗಾಗಿ ಮಾಡುವಂತಹ ಒಂದು ಕಾರ್ಯವನ್ನ ಕಾಯಕ ಅಂತ ಮಾಡಿಕೊಂಡು, ಕಾಯಕ ಅಂತ ಹೇಳಿಕೊಂಡು ಕಾಯಕದ ಅರ್ಥವನ್ನೇ ದಿಕ್ಕುಗೆಡಿಸುವಂಥವರಿಗೆ ನಿಜಕ್ಕೂ ಖೇದ ಆಗತ್ತೆ ಇವತ್ತು. ಯಾವುದು ಕಾಯಕ? ಅಕ್ಕಮ್ಮ ಮಾಡಿದ್ದು ಕಾಯಕ. ಮಡಿವಾಳ ಮಾಚಯ್ಯ ಮಾಡಿದ್ದು ಕಾಯಕ. ಅಂಬಿಗರ ಚೌಡಯ್ಯ ಮಾಡಿದ್ದು ಕಾಯಕ. ನೂಲಿಯ ಚಂದಯ್ಯ ಮಾಡಿದ್ದು ಕಾಯಕ. ಹರಳಯ್ಯ ಮಾಡಿದ್ದು ಕಾಯಕ. ಕಲ್ಯಾಣಮ್ಮ ಮಾಡಿದ್ದು ಕಾಯಕ. ಕಾಯಕ ಯಾವಾಗ ಆಗತ್ತೆ ಅಂದ್ರೆ, ನನ್ನನ್ನು ನಾನು ಸಂಪೂರ್ಣ ಶಿವನಿಗೆ ಶರಣು ಆಗಿಕೊಂಡು, ಸಮರ್ಪಿಸಿಕೊಂಡು, ದೇಹ ಭಾವವನ್ನು ಅಳಿದು ಜೀವ ಭಾವದಲ್ಲಿದ್ದು ಶರಣ ದೃಷ್ಟಿಯಲ್ಲಿ ಬಂದು ಆ ಶಿವ ಕೊಟ್ಟಿರುವ ಕಾರ್ಯ ಅಂತ ತಿಳಿದು ಶಿವನ ಸ್ಮೃತಿಯಲ್ಲಿದ್ದುಕೊಂಡು ಯಾರೊಬ್ಬರಿಗೂ ನೋವಾಗದಂತ, ಯಾರೊಬ್ಬರಿಗೂ ತೊಂದರೆ ಕೊಡದಂತೆ, ಸುಳ್ಳು ಮೋಸ ವಂಚನೆ ಇಲ್ಲದಂತೆ ಆ ದಿನಕ್ಕಾಗುವಷ್ಟು ಮಾತ್ರ ಸಂಪಾದನೆ ಮಾಡಿದ್ರೆ ಅದು ಕಾಯಕ. ಇಲ್ಲ ನಮ್ದು ಪೇಮೆಂಟ್ ಜಾಸ್ತಿ ಇದೆ, ದಿನಕ್ಕೆ 1 ಲಕ್ಷ ಇದೆ, ತೊಂದರೆ ಇಲ್ಲ, ಕಾಯಕನೇ. ಆದರೆ ಒಂದು ದಿನಕ್ಕೆ ನನಗೆಷ್ಟು ಬೇಕಷ್ಟು ಬಳಸಿಕೊಂಡು ಉಳಿದದ್ದನ್ನು ದಾಸೋಹದಲ್ಲಿ ಮಾರ್ಪಡಿಸುವಂಥದ್ದಿದ್ರೆ ಕಾಯಕ. ಬಂದದ್ದು ನನಗೂ ಇರಲಿ, ನನ್ನ ಮಕ್ಕಳಿಗೂ ಇರಲಿ, ನನ್ನ ಮೊಮ್ಮಕ್ಕಳಿಗೂ ಇರಲಿ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು, ಪ್ಲಾಟ್ಗಳು ತಗೊಂಡು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು, ಮೋಸ ವಂಚನೆ ಮಾಡಿಕೊಂಡು 1-3 ವಿಭೂತಿ ಪಟ್ಟ ಹಾಕ್ಕೊಂಡ್ಬಿಟ್ಟು ನಾನು ಕಾಯಕ ಮಾಡ್ತೀನಿ ಅಂದ್ರೆ ನಡೆಯಲ್ಲ. ಲಿಂಗ ಕಟ್ಕೊಂಡು ಮಾತ್ರಕ್ಕೆ ನಾನು ಮಾಡಿದ್ದೆಲ್ಲ ಕಾಯಕ ಆಗಿಬಿಡೋದಿಲ್ಲ. ಲಿಂಗ ಕಟ್ಟಿದ್ರು ಕಟ್ಟದೇ ಇದ್ರು, ವಿಭೂತಿ ಹಣೆ ಮೇಲೆ ಇದ್ರೂ ಇಲ್ಲದಿದ್ರು, ಮೋಸ ವಂಚನೆ ಇಲ್ಲದೆ ಬದುಕಿ ಆತ್ಮ ಗೌರವದಿಂದ ಆತ್ಮ ದೃಷ್ಟಿಯಲ್ಲಿದ್ದು ಎಲ್ಲರಿಗೂ ಗೌರವವನ್ನು ಕೊಟ್ಟು ಶಿವನಿಗೆ ಸಮರ್ಪಣೆ ಮಾಡಿಕೊಂಡು ನಿರ್ಮೋಹಿಯಾಗಿ ನಿರಹಂಕಾರಿಯಾಗಿ ಯಾರು ಯಾವುದೇ ಎಷ್ಟೇ ಸಣ್ಣ ಕೆಲಸವನ್ನು ಮಾಡ್ತಾ ಇದ್ರು ಅದು ಕಾಯಕ ಆಗತ್ತೆ. ಅತಿ ಆಸೆ ಇಲ್ಲದಂತೆ, ಮತಿಗೆಟ್ಟು ಮಾಡದಂತೆ ಇದ್ದಂಥದ್ದೆಲ್ಲವೂ ಕಾಯಕ ಆಗತ್ತೆ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಕಾಯಕ ಮಾಡಿದರೆ
ಅದು ಕಾಯಕ. ದೊಡ್ಡ ದೊಡ್ಡ ಹುದ್ದೆ ಇದ್ದವರೆಲ್ಲ ಕಾಯಕನೇ ಅಲ್ಲ, ಸಣ್ಣ ಸಣ್ಣ ಹುದ್ದೆ ಮಾಡಿದ್ರೆ ಕಾಯಕ ಹಾಗಂತೇನಿಲ್ಲ. ಅಥವಾ ಸಣ್ಣ ಕಾಯಕ ಮಾಡಿದ್ರೆ ಮಾತ್ರನೇ ಕಾಯಕ, ಇಲ್ಲ ಅಂದ್ರೆ ಕಾಯಕ ಹಂಗೇನೇ ಇಲ್ಲ. ಎಷ್ಟು ಸಂಪಾದನೆ ಆದರೂ ಮಾಡಿ, ಆದರೆ ಅದು ಇನ್ನೊಬ್ಬರ ಪರಪೀಡನೆ ಆಗಿರಬಾರದು, ಇನ್ನೊಬ್ಬರಿಗೆ ನೋವು ಕೊಟ್ಟಿರಬಾರದು, ಇನ್ನೊಬ್ಬರ ಬೆವರನ್ನ ಕದ್ದಿರಬಾರದು, ಇನ್ನೊಬ್ಬರನ್ನ ತುಳಿದಿರಬಾರದು. ಸತ್ಯ ನಿಷ್ಠೆಯಿಂದ ಬೆವರು ಸುರಿಸಿ ಇಷ್ಟಪಟ್ಟು ಶಿವ ಸ್ಮೃತಿಯಲ್ಲಿದ್ದುಕೊಂಡು ಶಿವಾರ್ಪಣೆ ಮಾಡಿ ಮಾಡುವಂಥದ್ದು ಕಾಯಕ. ಎಷ್ಟು ಬಂದಿರುತ್ತೋ ಅದರಲ್ಲಿ ತೃಪ್ತಿಪಟ್ಟು ಅದರಲ್ಲೊಂದಷ್ಟನ್ನು ದಾಸೋಹಕ್ಕೆ ಅವಶ್ಯವಾಗಿ ಮೀಸಲಿರಿಸಿ ಜೀವನ ನಡೆಸುವ ಕ್ರಮ ಇದೆಯಲ್ಲ, ಅದು ಕಾಯಕ. ಕಾಯಕ ಅನ್ನೋದು ಅದು ಜೀವನ ಕ್ರಮವೇ ಹೊರತಾಗಿ ಬರೀ ಒಂದು ಕಾರ್ಯ ಅಥವಾ ಬರೀ ಸಂಪಾದನೆಗಾಗಿ ಮೀಸಲಾಗಿರುವ ಪದ ಅಲ್ಲ. ಅದು ಶಿವಾರ್ಪಿತನಾಗಿ ಮಾಡುವುದೆಲ್ಲವೂ ಕೂಡ ಕಾಯಕವೇ. ಶಿವಸ್ಮೃತಿಯಲ್ಲಿದ್ದು ಮಾಡುವುದೆಲ್ಲವೂ ಕಾಯಕವೇ. ಸತ್ಯ ನಿಷ್ಠೆಯಿಂದ ಸಾಕ್ಷಿಯಾಗಿದ್ದುಕೊಂಡು ಮಾಡುವುದೆಲ್ಲವೂ ಕಾಯಕವೇ. ಆ ಥರ ಕಾಯಕ ಯೋಗಿಗಳಾಗಬೇಕೇ ಹೊರತಾಗಿ ಇನ್ನೊಬ್ಬರನ್ನ ಕಾಯಕ್ಕಿಡುವಷ್ಟು ನಾವು ಬ್ಯಾಂಕಲ್ಲಿ ಇಟ್ಟು ಮಾಡಿದರೆ ಅದು ಕಾಯಕ ಅಲ್ಲ. ಕಾಯುವಷ್ಟು ಮಾಡುವುದು ಕಾಯಕವಲ್ಲ. ಸಂಪಾದನೆ ಮಾಡಿ ಸಮಾಜದ ಒಳಿತಿಗಾಗಿ ಮಾಡಲಿ, ತಪ್ಪಿಲ್ಲ. ಆದರೆ ಅದು ಭಯ ನಮ್ಮಲ್ಲಿ ಯಾಕೆ ಬರುತ್ತೆ? ಆ ಬುದ್ಧಿ, ಇಟ್ಟುಕೊಳ್ಳುವ ಬುದ್ಧಿ, ಸಂಪಾದಿಸುವ ಬುದ್ಧಿ, ಕೂಡಿಡುವ ಬುದ್ಧಿ ಅಂದರೆ ಒಳಗಡೆ ಭಯ ಇದೆ, ನಾಳೇನು, ಮುಂದೇನು, ಮತ್ತೇನು ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಈ ರೀತಿ ಇಚ್ಛಾಮುಕ್ತರಾಗೋಣ, ನಿರ್ಭಯ ಸ್ವರೂಪರಾಗೋಣ. ನಮ್ಮನ್ನು ನಾವು ಶಿವನಿಗೆ ಸಮರ್ಪಣೆ ಮಾಡಿಕೊಂಡು ಸತ್ಯ ಶರಣರಾಗಿ ಬದುಕೋಣ. ಇದಕ್ಕೆ ಲಕ್ಕಮ್ಮನ ಈ ಒಂದು ವಚನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಿತ್ಯ ಮುಕ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.